ವಿಜಯನಗರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇಲ್ಲಿ ಬಿಸಿಲಿನ ತಾಪಮಾನದಿಂದ ತಪ್ಪಿಸಿಕೊಳ್ಳೋಕೆ ಸಾಕಷ್ಟು ಜನ ಮಣ್ಣಿನ ಮಡಿಕೆಗಳ ಮೊರೆಯನ್ನ ಹೋಗ್ತಿದ್ದಾರೆ. ಗಮನಿಸಬಹುದು, ಮಣ್ಣಿನ ಮಡಿಕೆಗಳು ಬಗೆ ಬಗೆಯ ಮಣ್ಣಿನ ಮಡಿಕೆಗಳು ಇವತ್ತು ಮಾರುಕಟ್ಟೆಗೆ ಬಂದಿರತಕ್ಕಂಥದ್ದು. ಮಾರಾಟವನ್ನ ಮಾಡ್ಲಿಕ್ಕೆ ಸಾಕಷ್ಟು ಜನ ಕೂಡ ಇರ್ತಕ್ಕಂಥದ್ದು, ಜೊತೆಗೆ ಖರೀದಿಗೂ ಕೂಡ ಹೆಚ್ಚು ಜನ ಇವತ್ತು ಮುಂದಾಗಿರ್ತಕ್ಕಂಥದ್ದು. ಮಡಿಕೆಗಳ ರೇಟ್ ಕೂಡ ಇವತ್ತು ಗಗನಕ್ಕೆ ಇರತಕ್ಕಂಥದ್ದು. ಆದ್ರೂ ಕೂಡ ಜನ ಮಣ್ಣಿನ ಮಡಿಕೆಗಳನ್ನು ಕೂಡ ಖರೀದಿ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ತಣ್ಣನೆಯ ನೀರನ್ನ ಮಣ್ಣಿನ ಮಡಿಕೆಯಲ್ಲಿ ಕುಡಿದು ಸಂಪೂರ್ಣವಾಗಿ ದೇಹವನ್ನ ಡಿಹೈಡ್ರೇಟ್ ಆಗ್ಲಾರ್ದಂಗೆ ಬಿಟ್ಕೊಳ್ಳಿಕ್ಕೆ ಇವತ್ತು ಜನ ಮುಂದಾಗಿರ್ತಕ್ಕಂಥದ್ದು ಗಮನಿಸಬಹುದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ, ಕೂಡ್ಲಿಗಿ, ಕೊಟ್ಟೂರು, ಹಗರಿಬೊಮ್ಮನಹಳ್ಳಿ, ಹರಪನಹಳ್ಳಿ ಸೇರಿದಂತೆ ಬೇರೆ ಬೇರೆ ಕಡೆ ಕೂಡ ಇದೇ ರೀತಿಯ ವಾತಾವರಣ ಇವತ್ತು ಇರ್ತಕ್ಕಂಥದ್ದು. ಏನೋ 200-300 ರೂಪಾಯಿಗೆ ಮಣ್ಣಿನ ಮಡಿಕೆ ಭರ್ಜರಿ ಇವತ್ತು ಡಿಮ್ಯಾಂಡ್ ಕೂಡ ಬಂದಿರ್ತಕ್ಕಂಥದ್ದು. ಇನ್ನು ವ್ಯಾಪಾರಸ್ಥರು ಹೇಳೋದಾದ್ರೆ ಏನೋ ಸಾವಿರಾರು ಗಟ್ಟಲೆ ರೂಪಾಯಿ ಕೊಟ್ಟು ಮಣ್ಣಿನ ಮಡಿಕೆಯನ್ನ ತಗೊಳ್ತೀರಿ, ಆದ್ರೆ ಫ್ರಿಡ್ಜ್ ಗಳನ್ನ ತಗೊಳ್ತೀರಿ, ಆದ್ರೆ ಮಣ್ಣಿನ ಮಡಿಕೆಯನ್ನು ಕೂಡ ತಗೋಬೇಕು. ಅದೇ ಮಣ್ಣಿನ ಮಡಿಕೆಯ ಶ್ರೇಷ್ಠತೆ ಕೂಡ ಇಂಪಾರ್ಟೆಂಟ್ ಅಂತಕ್ಕಂತಹ ಮಾತನ್ನು ಕೂಡ ಇವತ್ತು ವ್ಯಾಪಾರಸ್ಥರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸರಿಸುಮಾರು 300 ರೂಪಾಯಿಗೆ 400 ರೂಪಾಯಿಗೆ ಮಣ್ಣಿನ ಮಡಿಕೆಯನ್ನ ಆಮದು ಮಾಡ್ಕೊಳ್ಳಾಗ್ತದೆ. ತಗೊಳ್ತಕ್ಕಂತಹ ಜನ ಇವತ್ತು ಅಷ್ಟಕ್ಕೊಂದು ಯಾಕೆ ರೇಟ್ ಅನ್ನ ಕೊಡಬೇಕು ಅಂತಕ್ಕಂತಹ ಮಾತನ್ನ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯಾದ್ಯಂತ ಸಂಪೂರ್ಣವಾಗಿ ಇವತ್ತು ಮಣ್ಣಿನ ಮಡಿಕೆಗಳಿಗೆ ಸದ್ಯ ಡಿಮ್ಯಾಂಡ್ ಬಂದಿರತಕ್ಕಂಥದ್ದು. ಹೀಗಾಗಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಕೂಡ ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ನಮ್ಮ ಈ ಭಾಗದಲ್ಲಿ ಗಮನಿಸ್ತೇವೆ, ಮಣ್ಣಿನ ಮಡಿಕೆಗಳಿಗೆ ನಲ್ಲಿಗಳನ್ನು ಕೂಡ ಫಿಟ್ ಮಾಡಲಾಗಿರ್ತಕ್ಕಂಥದ್ದು. ನಲ್ಲಿಗಳನ್ನ ಫಿಟ್ ಮಾಡಿ ಸಂಪೂರ್ಣವಾಗಿ ಜನರಿಗೆ ಒಂದ್ ರೀತಿ ಏನೋ ನಲ್ಲಿಯಲ್ಲಿ ಈ ಒಂದು ಮಣ್ಣಿನ ಮಡಿಕೆಗೆ ನಲ್ಲಿಗಳನ್ನ ಫಿಕ್ಸ್ ಮಾಡಿ ನೀರನ್ನ ತುಂಬಿಕೊಳ್ಳಿಕ್ಕೂ ಕೂಡ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ನಲ್ಲಿಗಳನ್ನು ಕೂಡ ಫಿಕ್ಸ್ ಮಾಡಿ ಮಾರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜನ ಖರೀದಿಗೂ ಕೂಡ ಆಗಮಿಸಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯಲ್ಲಿ ಸದ್ಯ ಮಣ್ಣಿನ ಮಡಿಕೆಗೆ ಸಖತ್ ಡಿಮ್ಯಾಂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಮಣ್ಣಿನ ಮಡಿಕೆಗಳ ಕ್ವಾಲಿಟಿ ಮತ್ತು ಗುಣಮಟ್ಟಗಳನ್ನ ಕೂಡ ಚೆಕ್ ಮಾಡಿ ಈ ಒಂದು ಮಣ್ಣಿನ ಮಡಿಕೆಗಳನ್ನ ಖರೀದಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇಲ್ಲಿ ಬಿಸಿಲಿನ ತಾಪಮಾನದಿಂದ ತಪ್ಪಿಸಿಕೊಳ್ಳೋಕೆ ಸಾಕಷ್ಟು ಜನ ಮಣ್ಣಿನ ಮಡಿಕೆಗಳ ಮೊರೆಯನ್ನ ಹೋಗ್ತಿದ್ದಾರೆ. ಗಮನಿಸಬಹುದು, ಮಣ್ಣಿನ ಮಡಿಕೆಗಳು ಬಗೆ ಬಗೆಯ ಮಣ್ಣಿನ ಮಡಿಕೆಗಳು ಇವತ್ತು ಮಾರುಕಟ್ಟೆಗೆ ಬಂದಿರತಕ್ಕಂಥದ್ದು. ಮಾರಾಟವನ್ನ ಮಾಡ್ಲಿಕ್ಕೆ ಸಾಕಷ್ಟು ಜನ ಕೂಡ ಇರ್ತಕ್ಕಂಥದ್ದು, ಜೊತೆಗೆ ಖರೀದಿಗೂ ಕೂಡ ಹೆಚ್ಚು ಜನ ಇವತ್ತು ಮುಂದಾಗಿರ್ತಕ್ಕಂಥದ್ದು. ಮಡಿಕೆಗಳ ರೇಟ್ ಕೂಡ ಇವತ್ತು ಗಗನಕ್ಕೆ ಇರತಕ್ಕಂಥದ್ದು. ಆದ್ರೂ ಕೂಡ ಜನ ಮಣ್ಣಿನ ಮಡಿಕೆಗಳನ್ನು ಕೂಡ ಖರೀದಿ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ತಣ್ಣನೆಯ ನೀರನ್ನ ಮಣ್ಣಿನ ಮಡಿಕೆಯಲ್ಲಿ ಕುಡಿದು ಸಂಪೂರ್ಣವಾಗಿ ದೇಹವನ್ನ ಡಿಹೈಡ್ರೇಟ್ ಆಗ್ಲಾರ್ದಂಗೆ ಬಿಟ್ಕೊಳ್ಳಿಕ್ಕೆ ಇವತ್ತು ಜನ ಮುಂದಾಗಿರ್ತಕ್ಕಂಥದ್ದು ಗಮನಿಸಬಹುದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ, ಕೂಡ್ಲಿಗಿ, ಕೊಟ್ಟೂರು, ಹಗರಿಬೊಮ್ಮನಹಳ್ಳಿ, ಹರಪನಹಳ್ಳಿ ಸೇರಿದಂತೆ ಬೇರೆ ಬೇರೆ ಕಡೆ ಕೂಡ ಇದೇ ರೀತಿಯ ವಾತಾವರಣ ಇವತ್ತು ಇರ್ತಕ್ಕಂಥದ್ದು. ಏನೋ 200-300 ರೂಪಾಯಿಗೆ ಮಣ್ಣಿನ ಮಡಿಕೆ ಭರ್ಜರಿ ಇವತ್ತು ಡಿಮ್ಯಾಂಡ್ ಕೂಡ ಬಂದಿರತಕ್ಕಂಥದ್ದು. ಇನ್ನು ವ್ಯಾಪಾರಸ್ಥರು ಹೇಳೋದಾದ್ರೆ ಏನೋ ಸಾವಿರಾರು ಗಟ್ಟಲೆ ರೂಪಾಯಿ ಕೊಟ್ಟು ಮಣ್ಣಿನ ಮಡಿಕೆಯನ್ನ ತಗೊಳ್ತೀರಿ, ಆದ್ರೆ ಫ್ರಿಡ್ಜ್ ಗಳನ್ನ ತಗೊಳ್ತೀರಿ, ಆದ್ರೆ ಮಣ್ಣಿನ ಮಡಿಕೆಯನ್ನು ಕೂಡ ತಗೋಬೇಕು. ಅದೇ ಮಣ್ಣಿನ ಮಡಿಕೆಯ ಶ್ರೇಷ್ಠತೆ ಕೂಡ ಇಂಪಾರ್ಟೆಂಟ್ ಅಂತಕ್ಕಂತಹ ಮಾತನ್ನ ಕೂಡ ಇವತ್ತು ವ್ಯಾಪಾರಸ್ಥರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸರಿಸುಮಾರು 300 ರೂಪಾಯಿಗೆ 400 ರೂಪಾಯಿಗೆ ಮಣ್ಣಿನ ಮಡಿಕೆಯನ್ನ ಆಮದು ಮಾಡ್ಕೊಳ್ಳಾಗ್ತದೆ. ತಗೊಳ್ತಕ್ಕಂತಹ ಜನ ಇವತ್ತು ಅಷ್ಟಕ್ಕೊಂದು ಯಾಕೆ ರೇಟ್ ಅನ್ನ ಕೊಡಬೇಕು ಅಂತಕ್ಕಂತಹ ಮಾತನ್ನ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯಾದ್ಯಂತ ಸಂಪೂರ್ಣವಾಗಿ ಇವತ್ತು ಮಣ್ಣಿನ ಮಡಿಕೆಗಳಿಗೆ ಸದ್ಯ ಡಿಮ್ಯಾಂಡ್ ಬಂದಿರತಕ್ಕಂಥದ್ದು. ಹೀಗಾಗಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಕೂಡ ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ನಮ್ಮ ಈ ಭಾಗದಲ್ಲಿ ಗಮನಿಸ್ತೇವೆ, ಮಣ್ಣಿನ ಮಡಿಕೆಗಳಿಗೆ ನಲ್ಲಿಗಳನ್ನು ಕೂಡ ಫಿಟ್ ಮಾಡಲಾಗಿರ್ತಕ್ಕಂಥದ್ದು. ನಲ್ಲಿಗಳನ್ನ ಫಿಟ್ ಮಾಡಿ ಸಂಪೂರ್ಣವಾಗಿ ಜನರಿಗೆ ಒಂದ್ ರೀತಿ ಏನೋ ನಲ್ಲಿಯಲ್ಲಿ ಈ ಒಂದು ಮಣ್ಣಿನ ಮಡಿಕೆಗೆ ನಲ್ಲಿಗಳನ್ನ ಫಿಕ್ಸ್ ಮಾಡಿ ನೀರನ್ನ ತುಂಬಿಕೊಳ್ಳಿಕ್ಕೂ ಕೂಡ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ನಲ್ಲಿಗಳನ್ನು ಕೂಡ ಫಿಕ್ಸ್ ಮಾಡಿ ಮಾರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜನ ಖರೀದಿಗೂ ಕೂಡ ಆಗಮಿಸಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯಲ್ಲಿ ಸದ್ಯ
ಮಣ್ಣಿನ ಮಡಿಕೆಗೆ ಸಖತ್ ಡಿಮ್ಯಾಂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಮಣ್ಣಿನ ಮಡಿಕೆಗಳ ಕ್ವಾಲಿಟಿ ಮತ್ತು ಗುಣಮಟ್ಟಗಳನ್ನು ಕೂಡ ಚೆಕ್ ಮಾಡಿ ಈ ಒಂದು ಮಣ್ಣಿನ ಮಡಿಕೆಗಳನ್ನ ಖರೀದಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇಲ್ಲಿ ಬಿಸಿಲಿನ ತಾಪಮಾನದಿಂದ ತಪ್ಪಿಸಿಕೊಳ್ಳೋಕೆ ಸಾಕಷ್ಟು ಜನ ಮಣ್ಣಿನ ಮಡಿಕೆಗಳ ಮೊರೆಯನ್ನ ಹೋಗ್ತಿದ್ದಾರೆ. ಗಮನಿಸಬಹುದು, ಮಣ್ಣಿನ ಮಡಿಕೆಗಳು ಬಗೆಯ ಮಣ್ಣಿನ ಮಡಿಕೆಗಳು ಇವತ್ತು ಮಾರುಕಟ್ಟೆಗೆ ಬಂದಿರತಕ್ಕಂಥದ್ದು. ಮಾರಾಟವನ್ನ ಮಾಡ್ಲಿಕ್ಕೆ ಸಾಕಷ್ಟು ಜನ ಕೂಡ ಇರ್ತಕ್ಕಂಥದ್ದು, ಜೊತೆಗೆ ಖರೀದಿಗೂ ಕೂಡ ಹೆಚ್ಚು ಜನ ಇವತ್ತು ಮುಂದಾಗಿರ್ತಕ್ಕಂಥದ್ದು. ಮಡಿಕೆಗಳ ರೇಟ್ ಕೂಡ ಇವತ್ತು ಗಗನಕ್ಕೆ ಇರತಕ್ಕಂಥದ್ದು. ಆದ್ರೂ ಕೂಡ ಜನ ಮಣ್ಣಿನ ಮಡಿಕೆಗಳನ್ನು ಕೂಡ ಖರೀದಿ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ತಣ್ಣನೆಯ ನೀರನ್ನ ಮಣ್ಣಿನ ಮಡಿಕೆಯಲ್ಲಿ ಕುಡಿದು ಸಂಪೂರ್ಣವಾಗಿ ದೇಹವನ್ನ ಡಿಹೈಡ್ರೇಟ್ ಆಗ್ಲಾರ್ದಂಗೆ ಬಿಟ್ಕೊಳ್ಳಿಕ್ಕೆ ಇವತ್ತು ಜನ ಮುಂದಾಗಿರ್ತಕ್ಕಂಥದ್ದು ಗಮನಿಸಬಹುದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ, ಕೂಡ್ಲಿಗಿ, ಕೊಟ್ಟೂರು, ಹಗರಿಬೊಮ್ಮನಹಳ್ಳಿ, ಹರಪನಹಳ್ಳಿ ಸೇರಿದಂತೆ ಬೇರೆ ಬೇರೆ ಕಡೆ ಕೂಡ ಇದೇ ರೀತಿಯ ವಾತಾವರಣ ಇವತ್ತು ಇರ್ತಕ್ಕಂಥದ್ದು. ಏನೋ 200-300 ರೂಪಾಯಿಗೆ ಮಣ್ಣಿನ ಮಡಿಕೆ ಭರ್ಜರಿ ಇವತ್ತು ಡಿಮ್ಯಾಂಡ್ ಕೂಡ ಬಂದಿರ್ತಕ್ಕಂಥದ್ದು. ಇನ್ನು ವ್ಯಾಪಾರಸ್ಥರು ಹೇಳೋದಾದ್ರೆ ಏನೋ ಸಾವಿರಾರು ಗಟ್ಟಲೆ ರೂಪಾಯಿ ಕೊಟ್ಟು ಮಣ್ಣಿನ ಮಡಿಕೆಯನ್ನ ತಗೊಳ್ತೀರಿ, ಆದ್ರೆ ಫ್ರಿಡ್ಜ್ ಗಳನ್ನ ತಗೊಳ್ತೀರಿ, ಆದ್ರೆ ಮಣ್ಣಿನ ಮಡಿಕೆಯನ್ನು ಕೂಡ ತಗೋಬೇಕು. ಅದೇ ಮಣ್ಣಿನ ಮಡಿಕೆಯ ಶ್ರೇಷ್ಠತೆ ಕೂಡ ಇಂಪಾರ್ಟೆಂಟ್ ಅಂತಕ್ಕಂತಹ ಮಾತನ್ನು ಕೂಡ ಇವತ್ತು ವ್ಯಾಪಾರಸ್ಥರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸರಿಸುಮಾರು 300 ರೂಪಾಯಿಗೆ 400 ರೂಪಾಯಿಗೆ ಮಣ್ಣಿನ ಮಡಿಕೆಯನ್ನ ಆಮದು ಮಾಡ್ಕೊಳ್ಳಾಗ್ತದೆ. ತಗೊಳ್ತಕ್ಕಂತಹ ಜನ ಇವತ್ತು ಅಷ್ಟಕ್ಕೊಂದು ಯಾಕೆ ರೇಟ್ ಅನ್ನ ಕೊಡಬೇಕು ಅಂತಕ್ಕಂತಹ ಮಾತನ್ನ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯಾದ್ಯಂತ ಸಂಪೂರ್ಣವಾಗಿ ಇವತ್ತು ಮಣ್ಣಿನ ಮಡಿಕೆಗಳಿಗೆ ಸದ್ಯ ಡಿಮ್ಯಾಂಡ್ ಬಂದಿರತಕ್ಕಂಥದ್ದು. ಹೀಗಾಗಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಕೂಡ ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ನಮ್ಮ ಈ ಭಾಗದಲ್ಲಿ ಗಮನಿಸ್ತೇವೆ, ಮಣ್ಣಿನ ಮಡಿಕೆಗಳಿಗೆ ನಲ್ಲಿಗಳನ್ನು ಕೂಡ ಫಿಟ್ ಮಾಡಲಾಗಿರ್ತಕ್ಕಂಥದ್ದು. ನಲ್ಲಿಗಳನ್ನ ಫಿಟ್ ಮಾಡಿ ಸಂಪೂರ್ಣವಾಗಿ ಜನರಿಗೆ ಒಂದ್ ರೀತಿ ಏನೋ ನಲ್ಲಿಯಲ್ಲಿ ಈ ಒಂದು ಮಣ್ಣಿನ ಮಡಿಕೆಗೆ ನಲ್ಲಿಗಳನ್ನ ಫಿಕ್ಸ್ ಮಾಡಿ ನೀರನ್ನ ತುಂಬಿಕೊಳ್ಳಿಕ್ಕೂ ಕೂಡ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ನಲ್ಲಿಗಳನ್ನು ಕೂಡ ಫಿಕ್ಸ್ ಮಾಡಿ ಮಾರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜನ ಖರೀದಿಗೂ ಕೂಡ ಆಗಮಿಸಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯಲ್ಲಿ ಸದ್ಯ ಮಣ್ಣಿನ ಮಡಿಕೆಗೆ ಸಖತ್ ಡಿಮ್ಯಾಂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಮಣ್ಣಿನ ಮಡಿಕೆಗಳ ಕ್ವಾಲಿಟಿ ಮತ್ತು ಗುಣಮಟ್ಟಗಳನ್ನು ಕೂಡ ಚೆಕ್ ಮಾಡಿ ಈ ಒಂದು ಮಣ್ಣಿನ ಮಡಿಕೆಗಳನ್ನ ಖರೀದಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇಲ್ಲಿ ಬಿಸಿಲಿನ ತಾಪಮಾನದಿಂದ ತಪ್ಪಿಸಿಕೊಳ್ಳೋಕೆ ಸಾಕಷ್ಟು ಜನ ಮಣ್ಣಿನ ಮಡಿಕೆಗಳ ಮೊರೆಯನ್ನ ಹೋಗ್ತಿದ್ದಾರೆ. ಗಮನಿಸಬಹುದು, ಮಣ್ಣಿನ ಮಡಿಕೆಗಳು ಬಗೆಯ ಮಣ್ಣಿನ ಮಡಿಕೆಗಳು ಇವತ್ತು ಮಾರುಕಟ್ಟೆಗೆ ಬಂದಿರತಕ್ಕಂಥದ್ದು. ಮಾರಾಟವನ್ನ ಮಾಡ್ಲಿಕ್ಕೆ ಸಾಕಷ್ಟು ಜನ ಕೂಡ ಇರ್ತಕ್ಕಂಥದ್ದು, ಜೊತೆಗೆ ಖರೀದಿಗೂ ಕೂಡ ಹೆಚ್ಚು ಜನ ಇವತ್ತು ಮುಂದಾಗಿರ್ತಕ್ಕಂಥದ್ದು. ಮಡಿಕೆಗಳ ರೇಟ್ ಕೂಡ ಇವತ್ತು ಗಗನಕ್ಕೆ ಇರತಕ್ಕಂಥದ್ದು. ಆದ್ರೂ ಕೂಡ ಜನ ಮಣ್ಣಿನ ಮಡಿಕೆಗಳನ್ನು ಕೂಡ ಖರೀದಿ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ತಣ್ಣನೆಯ ನೀರನ್ನ ಮಣ್ಣಿನ ಮಡಿಕೆಯಲ್ಲಿ ಕುಡಿದು ಸಂಪೂರ್ಣವಾಗಿ ದೇಹವನ್ನ ಡಿಹೈಡ್ರೇಟ್ ಆಗ್ಲಾರ್ದಂಗೆ ಬಿಟ್ಕೊಳ್ಳಿಕ್ಕೆ ಇವತ್ತು ಜನ ಮುಂದಾಗಿರ್ತಕ್ಕಂಥದ್ದು ಗಮನಿಸಬಹುದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ, ಕೂಡ್ಲಿಗಿ, ಕೊಟ್ಟೂರು, ಹಗರಿಬೊಮ್ಮನಹಳ್ಳಿ, ಹರಪನಹಳ್ಳಿ ಸೇರಿದಂತೆ ಬೇರೆ ಬೇರೆ ಕಡೆ ಕೂಡ ಇದೇ ರೀತಿಯ ವಾತಾವರಣ ಇವತ್ತು ಇರ್ತಕ್ಕಂಥದ್ದು. ಏನೋ 200-300 ರೂಪಾಯಿಗೆ ಮಣ್ಣಿನ ಮಡಿಕೆ ಭರ್ಜರಿ ಇವತ್ತು ಡಿಮ್ಯಾಂಡ್ ಕೂಡ ಬಂದಿರತಕ್ಕಂಥದ್ದು. ಇನ್ನು ವ್ಯಾಪಾರಸ್ಥರು ಹೇಳೋದಾದ್ರೆ ಏನೋ ಸಾವಿರಾರು ಗಟ್ಟಲೆ ರೂಪಾಯಿ ಕೊಟ್ಟು ಮಣ್ಣಿನ ಮಡಿಕೆಯನ್ನ ತಗೊಳ್ತೀರಿ, ಆದ್ರೆ ಫ್ರಿಡ್ಜ್ ಗಳನ್ನ ತಗೊಳ್ತೀರಿ, ಆದ್ರೆ ಮಣ್ಣಿನ ಮಡಿಕೆಯನ್ನು ಕೂಡ ತಗೋಬೇಕು. ಅದೇ ಮಣ್ಣಿನ ಮಡಿಕೆಯ ಶ್ರೇಷ್ಠತೆ ಕೂಡ ಇಂಪಾರ್ಟೆಂಟ್ ಅಂತಕ್ಕಂತಹ ಮಾತನ್ನು ಕೂಡ ಇವತ್ತು ವ್ಯಾಪಾರಸ್ಥರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸರಿಸುಮಾರು 300 ರೂಪಾಯಿಗೆ 400 ರೂಪಾಯಿಗೆ ಮಣ್ಣಿನ ಮಡಿಕೆಯನ್ನ ಆಮದು ಮಾಡ್ಕೊಳ್ಳಾಗ್ತದೆ. ತಗೊಳ್ತಕ್ಕಂತಹ ಜನ ಇವತ್ತು ಅಷ್ಟಕ್ಕೊಂದು ಯಾಕೆ ರೇಟ್ ಅನ್ನ ಕೊಡಬೇಕು ಅಂತಕ್ಕಂತಹ ಮಾತನ್ನ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯಾದ್ಯಂತ ಸಂಪೂರ್ಣವಾಗಿ ಇವತ್ತು ಮಣ್ಣಿನ ಮಡಿಕೆಗಳಿಗೆ ಸದ್ಯ ಡಿಮ್ಯಾಂಡ್ ಬಂದಿರತಕ್ಕಂಥದ್ದು. ಹೀಗಾಗಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಕೂಡ ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ನಮ್ಮ ಈ ಭಾಗದಲ್ಲಿ ಗಮನಿಸ್ತೇವೆ, ಮಣ್ಣಿನ ಮಡಿಕೆಗಳಿಗೆ ನಲ್ಲಿಗಳನ್ನು ಕೂಡ ಫಿಟ್ ಮಾಡಲಾಗಿರ್ತಕ್ಕಂಥದ್ದು. ನಲ್ಲಿಗಳನ್ನ ಫಿಟ್ ಮಾಡಿ ಸಂಪೂರ್ಣವಾಗಿ ಜನರಿಗೆ ಒಂದ್ ರೀತಿ ಏನೋ ನಲ್ಲಿಯಲ್ಲಿ ಈ ಒಂದು ಮಣ್ಣಿನ ಮಡಿಕೆಗೆ ನಲ್ಲಿಗಳನ್ನ ಫಿಕ್ಸ್ ಮಾಡಿ ನೀರನ್ನ ತುಂಬಿಕೊಳ್ಳಿಕ್ಕೂ ಕೂಡ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಕೂಡ ಇವತ್ತು
ನಲ್ಲಿಗಳನ್ನು ಕೂಡ ಫಿಕ್ಸ್ ಮಾಡಿ ಮಾರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜನ ಖರೀದಿಗೂ ಕೂಡ ಆಗಮಿಸಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯಲ್ಲಿ ಸದ್ಯ ಮಣ್ಣಿನ ಮಡಿಕೆಗೆ ಸಖತ್ ಡಿಮ್ಯಾಂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಮಣ್ಣಿನ ಮಡಿಕೆಗಳ ಕ್ವಾಲಿಟಿ ಮತ್ತು ಗುಣಮಟ್ಟಗಳನ್ನು ಕೂಡ ಚೆಕ್ ಮಾಡಿ ಈ ಒಂದು ಮಣ್ಣಿನ ಮಡಿಕೆಗಳನ್ನ ಖರೀದಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು.